ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ ಇದೆ ಮಕ್ಕಳಿಗೋಸ್ಕರ, ಚೆನ್ನಾಗಿದೆ ನೋಡಿ. ಸಿನಿಮಾ ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಇತ್ತು, ಚೆನ್ನಾಗಿತ್ತು. ಟಾರ್ಚರ್ ಕೊಡೋದು ತಪ್ಪು, ಟಾರ್ಚರ್ ಏನು ಕೊಡಬಾರ್ದು, ಫೋರ್ಸ್ ಮಾಡೋದು ಯಾವುದೇ ವಿಷಯದಲ್ಲೂ ನಮಗೇನು ಬೇಕೋ ಅದನ್ನು ಮಾಡಕ್ಕೆ ಬಿಡಬೇಕು ಅಂತ ಹೇಳಿದ್ವಿ. ಸಿನಿಮಾಯಿಂದ ಕಲ್ತ್ಕೊಬೋದು. ಎಲ್ಲ ಪೇರೆಂಟ್ಸ್ ಬಂದು ನೋಡಲೇಬೇಕು. ಖಂಡಿತ ನೋಡಬೇಕು. ಕ್ಲಿಕ್ಕು ಎಲ್ಲರೂ ಲೈಫ್ ಕ್ಲಿಕ್ ಆಗುತ್ತೆ. ಲೆಕ್ಚರರ್ಸ್ಗೆ ನಿಮ್ದೆಲ್ಲ ಜೀವನ ಆಗೋಯ್ತು, ನಾವು ಎಷ್ಟು ಕಷ್ಟಪಟ್ಟು ಈಗಿನ ಕಾಲದಲ್ಲಿ ದುಡ್ಡು ಸೇರಿಸ್ತಾ ಇದ್ದೀವಿ, ಅವ್ರುಗಳು ಏನಾದ್ರು ಸಕ್ಸಸ್ಫುಲ್ ಆಗಲಿ ಅಂತ ನೀವು ಯಾಕೆ ಈ ಥರ ಬೇರೆ ಥರ ಹೇಳ್ಕೊಡ್ತೀರಾ ಅಂತ ಹೇಳ್ತಾ ಇದ್ದಿದ್ದು ಅಷ್ಟು ಜ್ಞಾಪಕ ಬಂತು. ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ನಾನು ಹೇಳೋದು ಎಷ್ಟು ಸಹಜವಾಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಅಪ್ಪ ಅಮ್ಮನೂ ತಮ್ಮ ಮಕ್ಕಳ ಜೊತೆ ಈ ಮೂವಿನ ನೋಡಲೇಬೇಕು. ಮಕ್ಕಳು ಯಾವ ಥರ ಬೆಳೀತಾ ಇದ್ದಾರೆ ಅದನ್ನೇ ಅವರು ರಿಯಲ್ ಆಗಿ ತೋರಿಸಿದ್ದಾರೆ. ಅದು ಈ ಪಿಕ್ಚರ್ ನೋಡ್ತಾ ನನ್ನ ಮಕ್ಕಳದು ಹಳೇದು ಓಲ್ಡನ್ ಡೇಸ್ದೆಲ್ಲ ನೆನಪು ಬಂತು. ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ. ಎಸ್ಪೆಷಲಿ ಇದು ಪೇರೆಂಟ್ಸ್ಗೆ ತುಂಬ ಇಂಪಾರ್ಟೆಂಟು, ಜನ್ರೇಷನ್ಗೆ ತುಂಬ ಇಂಪಾರ್ಟೆಂಟು. ಪೇರೆಂಟ್ಸ್ ಎಲ್ಲ ಮಕ್ಕಳು ನೋಡಬೇಕು. ಆ್ಯಂಡ್ ಈ ಥರ ಒಂದು ಸಿನಿಮಾ ಮಿಸ್ ಮಾಡಿಕೊಂಡ್ರೆ ಇಟ್ಸ್ ಅ ಲಾಸ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ತಕ್ಷಣ ಅವ್ರಿಗೆ ಸ್ಕೂಲ್ ಕಳಿಸ್ಬೇಕು, ಬಂದ ತಕ್ಷಣ ಟ್ಯೂಷನ್ ಕಳಿಸ್ಬೇಕು, ಮತ್ತೆ ಮಲಗಿಸ್ಬೇಕು, ಮತ್ತೆ ಬೆಳಗ್ಗೆದ್ದು ಸ್ಕೂಲ್ ಕಳಿಸ್ಬೇಕು. ಈ ಒಂದು ಮಿಷನ್ ತರ ಆಗೋಗಿದೆ ಲೈಫ್, ಅಂದ್ರೆ ಮಕ್ಕಳು ಬೆಳೆಸೋದು. ಬಟ್ ಅದನ್ನ ಬಿಟ್ಟು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂದ್ರೆ ಸುಮ್ಮನೆ ಅವ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೋಬೇಕು. ಮೀನ್ಸ್ ಅಂದ್ರೆ ಅವ್ರಿಗೆ ಟ್ಯಾಲೆಂಟ್ ಏನಿದೆ ಅಂದ್ರೆ ಬರೀ ಓದೋದು ಮಾತ್ರನೇ ಲೈಫು, ಓದಿದ್ರೆ ಮಾತ್ರನೇ ಮಕ್ಕಳು ಅವ್ರನ್ನ ಇದು ಮಾಡೋದಂಥದ್ದು. ಹಂಗಲ್ಲ, ಆಕ್ಚುಲಿ ಓದು ಬಿಟ್ಟು ಕೂಡ ಸುಮಾರು ಜನ ಇದೆ ಅಂತ. ಮೀನ್ಸ್ ಅಂದ್ರೆ ಒಬ್ಬೊಬ್ರು ಒಂದೊಂದು ಟ್ಯಾಲೆಂಟ್ ಇರುತ್ತೆ ಇಂಡಸ್ಟ್ರಿಯಲ್ಲಿ, ಒಬ್ಬರು ಆಗ್ಬೇಕು. ಸೊ ಬಟ್ ಆಗಿ ಜನ ಬಂದ್ಬಿಟ್ಟು ಫಸ್ಟ್ ಪೇರೆಂಟ್ಸ್ ಅವರಿರೋ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಫಸ್ಟ್ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಆ ಟ್ಯಾಲೆಂಟ್ನ ಕ್ಲಿಕ್ ಮಾಡಬೇಕು ಅನ್ನೋ ಒಂದು ಕಂಟೆಂಟೇ ಈ ಸಿನಿಮಾಲಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ನನ್ನ ಸರೌಂಡಿಂಗ್ಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಈ ಥರ ಇರೋದು ನೋಡಿದ್ದೀನಿ. ಸೊ ಅವ್ರ ಎಲ್ಲ ಪೇರೆಂಟ್ಸ್ ಬಂದ್ಬಿಟ್ಟು ನೋಡಬೇಕು. ಎಲ್ಲ ಮಕ್ಕಳಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ಬಂದು ನೋಡ್ಬೇಕು. ಚೆನ್ನಾಗಿದೆ ಮೂವಿ, ಮಕ್ಕಳು ರಿಲೇಟೆಡ್ ಅಲ್ವಾ. ಸೊ ಆಲ್ ಪೇರೆಂಟ್ಸ್ ಶುಡ್ ಸಿ ದಿಸ್. ಸೊ ಅವ್ರ ಮಕ್ಕಳು ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕಂತ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಸೊ ಅವ್ರು ಬಂದು ಈ ಮೂವಿ ನೋಡಬೇಕು. ನಾನು ಪೇರೆಂಟ್ಸ್ ಕಲಿಬೇಕಷ್ಟೇ, ಮಕ್ಕಳಿದ್ರಲ್ಲಿ ಏನು ಕಲಿಯೋದಿಲ್ಲ. ಮಕ್ಕಳು ಏನು ಕಲಿಬೇಕಂದ್ರೆ ಅವ್ರ ಕರಿಯರ್, ಅವರು ಏನಿಷ್ಟ ಆ ಪಾತಲ್ಲಿ ಹೋಗಬೇಕು. ಅದವ್ರಿಗೆ ಇಷ್ಟ, ಏನಿಷ್ಟ ಅಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೇಕನ್ನೋದು ನಾನು ಕಲ್ತೀನಿ ಅಷ್ಟೇ. ಥ್ಯಾಂಕ್ ಯು. ಜನ್ರೇಷನಲ್ಲಿ ಏನು ನಡೀತಿದೆ ಅದನ್ನು ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳ ಆಸೆನೂ ಅರ್ಥ ಮಾಡ್ಕೋಬೇಕು ಪೇರೆಂಟ್ಸು. ಬರೀ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಸಾಲ ಮಾಡಿ ಓದಿಸ್ತಾರೆ. ಆದರೆ ಮಕ್ಕಳ ಆಸೆನೇ ಬೇರೆ ಇರುತ್ತೆ. ಆ ಮಕ್ಕಳನ್ನ ತಿಳ್ಕೊಂಡು ಏನು ಆಸೆ ಇದೆ ಅದನ್ನು ತಿಳ್ಕೊಂಡು ಪೇರೆಂಟ್ಸ್ ಆದರೂ ಓದಿಸಿದ್ರೆ ಅದೇ ರೀತಿ ನಡ್ಕೊಂಡ್ರೆ ಅವ್ರು ಮುಂದೆ ಬರ್ತಾರೆ ಮಕ್ಕಳು. ಅವ್ರ ಆಸೆ ಬಿಟ್ಟು ಮಕ್ಕಳನ್ನ ತಿಳ್ಕೋಬೇಕು, ಏನು ಆಸೆ ಇದೆ, ಏನು ಮಾಡ್ತೀರಾ ಅಂತ. ಅದು ಬಿಟ್ಬಿಟ್ಟು ಇವ್ರು ಸಾಲ ಮಾಡಿಬಿಟ್ಟು ಮಕ್ಕಳು ಇಂಜಿನಿಯರ್ ಮಾಡಬೇಕು, ಆ ಮಕ್ಕಳು ಇಂಜಿನಿಯರ್ ಮಾಡಿದ್ದಾರೆ, ಇವರು ಡಾಕ್ಟ್ರ್ ಮಾಡಿದ್ದಾರೆ ಅಂತ ಅಂತಾರೆ. ಆದರೆ ಮಕ್ಕಳು ಅದರಲ್ಲಿ ಇರಲ್ಲ, ಬೇರೆ ರೀತಿ ಇರುತ್ತೆ ಅವ್ರ ಆಸೆ. ಅದಕ್ಕೋಸ್ಕರ ಇವತ್ತು ಜನ್ರೇಷನಲ್ಲಿ ಮಕ್ಕಳ ಆಸೆ ತಿಳ್ಕೊಂಡು ಅವರು ಅದು ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದೇ ರೀತಿ ಪೇರೆಂಟ್ಸು ಮಕ್ಕಳು ಕರ್ಕೊಂಡ್ಬಂದು ತೋರಿಸ್ಬೇಕು. ತುಂಬ ಚೆನ್ನಾಗಿದೆ. ಮಕ್ಕಳು ತಿಳ್ಕೊಳ್ಳೋಂಥದ್ದು ತುಂಬ ಇದೆ, ಪೇರೆಂಟ್ಸು ತಿಳ್ಕೊಬೇಕು. ತುಂಬ ಚೆನ್ನಾಗಿದೆ. ಕ್ಲಿಕ್ ಮೂವಿ ತುಂಬ ಚೆನ್ನಾಗಿದೆ. ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ನಡೆಸ್ಕೋಬೇಕು, ಯಾವ ಥರ ತಿಳ್ಕೋಬೇಕು, ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರ ಕೆಪಾಸಿಟಿ ಏನಿದೆ, ಅವ್ರ ಟ್ಯಾಲೆಂಟ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ತಂದೆ ತಾಯಿ ಕೂಡ ಪೇರೆಂಟ್ಸ್ ವಿತ್ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಬೇಕು. ಆವಾಗಲೇ ಗೊತ್ತಾಗೋದು ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ, ಮಕ್ಕಳು ತಂದೆ ತಾಯಿನ ಯಾವ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ, ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಯಾವ ಥರ ಇರಬೇಕು, ಮಕ್ಕಳನ್ನ ಸ್ನೇಹಿತರಾಗಿ ನೋಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಈ ಮೂವಿನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ.